ರಾಮ ಮಂದಿರ ದೇಣಿಗೆ ವಿವಾದಕ್ಕೆ ವಿಪಕ್ಷಗಳು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ದೇಣಿಗೆ ದುರುಪಯೋಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಂಸತ್ನಲ್ಲಿ ಬಹಳ ದೊಡ್ಡ ಸದ್ದನ್ನ ಮಾಡಲಾಗಿದೆ. ರಾಮ ಮಂದಿರ ದೇಣಿಗೆ ಲೆಕ್ಕವನ್ನ ವಿಪಕ್ಷ ನಾಯಕರು ಕೇಳಿದ್ದಾರೆ. ಈಗ ರಾಮ ಮಂದಿರದಲ್ಲಿ ನಡೆದಂತಹ ಅಕ್ರಮ ಕೋಟಿ ರೂಪಾಯಿ ದೇಣಿಗೆ ಲೆಕ್ಕವನ್ನ ವಿಪಕ್ಷ ನಾಯಕರು ಕೇಳಿರುವಂತದ್ದು. ಕಾಂಗ್ರೆಸ್ನ ಸಂಸದರು ಈ ಒಂದು ಸಂಸತ್ನ ಕಲಾಪ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಮ ಮಂದಿರ ದೇಣಿಗೆ ದುಡ್ಡು ಎಲ್ಲೋಯ್ತು, ಕೋಟಿ ದುಡ್ಡನ್ನ ಯಾರು ಲೂಟಿ ಹೊಡೆದ್ರು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿಕೆ ಕೊಡಬೇಕು ಅಂತ ಹೇಳಿ ಕಲಾಪವನ್ನ ಒಂದಷ್ಟು ಕಾಲ ಮುಂದೂಡಿಕೆ ಮಾಡಿದಂತ ಪ್ರಸಂಗ ಕೂಡ ನಡೀತು. ಸದ್ಯ ಈ ರಾಮ ಮಂದಿರದಲ್ಲಿ ನಡೆದಿದೆ ಎನ್ನಲಾದ ದೇಣಿಗೆ ಕಳುವು ಪ್ರಕರಣದ ಕುರಿತು ಚರ್ಚೆ ನಡೀಬೇಕು. ಅದನ್ನ ಹೇಳಿಕೆ ಕೊಟ್ಟು ಅಷ್ಟಕ್ಕೆ ಸುಮ್ಮನಾಗಬಾರದು. ಆ ದುಡ್ಡು ಎಲ್ಲೋಯ್ತು, ಏನಾಯ್ತು, ಯಾರ್ಯಾರು ತೆಗೆದುಕೊಂಡ್ರು, ಎಷ್ಟೆಷ್ಟು ಶೇರ್ ಆಯ್ತು, ಮತ್ತೊಂದು ಕಡೆಗೆ ನಾವು ಮಹಾಕುಂಭ ಮೇಳಕ್ಕೆ ಅಷ್ಟು ಕೋಟಿಯನ್ನ ಮೀಸಲಿಟ್ವಿ, ಈ ಕಾರ್ಯಕ್ರಮ ಮಾಡೋದಕ್ಕೆ ಇಷ್ಟು ದುಡ್ಡು ಕೊಟ್ವಿ, ದ್ವಾರ ಕಟ್ಟೋದಕ್ಕೆ ಅಷ್ಟು ದುಡ್ಡು ಖರ್ಚಾಯ್ತು ಅಂತ ಹೇಳಿ ಕೋಟಿ ರೂಪಾಯಿಗಳನ್ನ ನಮೂದಿಸಿದ್ದೀರಲ್ಲ, ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಲೆಕ್ಕ ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರತಿಪಕ್ಷ ಸಂಸತ್ನಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ವಿಚಾರ ಕೂಡ ಗಮನಕ್ಕೆ ಬಂತು. ಯಾಕಂತಂದ್ರೆ ರಾಮ ಮಂದಿರ ದೇಣಿಗೆ ವಿವಾದ ಇದು ನಿನ್ನೆ ಮೊನ್ನೆ ವಿಚಾರವಲ್ಲ, ಬಹಳಷ್ಟು ತಿಂಗಳುಗಳಿಂದ ಈ ವಿಚಾರ ನಡೀತಾ ಇದೆ. ಆ ದೇಣಿಗೆ ದುರುಪಯೋಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಸತ್ನಲ್ಲಿ ಬಹಳ ದೊಡ್ಡನ್ನ ಪ್ರತಿಪಕ್ಷ ಮಾಡಿರುವಂತದ್ದು. ರಾಮ ಮಂದಿರ ದೇಣಿಗೆ ಲೆಕ್ಕವನ್ನ ಈಗ ವಿಪಕ್ಷ ನಾಯಕರು ಕೇಳಿದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಅದು ಕೂಡ ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಂಸತ್ನಲ್ಲಿ ದೊಡ್ಡ ಪ್ರತಿಭಟನೆಯನ್ನೇ ಮಾಡಲಾಯಿತು. ರಾಮ ಮಂದಿರ ಹಣದ ವಿಚಾರಕ್ಕೆ ಸಂಸತ್ನಲ್ಲೂ ಇವತ್ತು ಗದ್ದಲ, ಗಲಾಟೆ, ಕೋಲಾಹಲ ಕೂಡ ನಡೆದಿರುವಂತಹ ಪ್ರಸಂಗ ನಡೆದಿದೆ. ಮತ್ತೊಂದು ಕಡೆಗೆ ರಾಮ ಮಂದಿರ ದೇಣಿಗೆ ಕುರಿತು ಭಾರಿ ರಾಜಕೀಯ ಗದ್ದಲ ಈಗ ಕೇಳ್ಬರ್ತಿರುವಂತದ್ದು. ಈಗ ಕೇಂದ್ರದಲ್ಲಿರುವಂತದ್ದು ಬಿಜೆಪಿ ಸರ್ಕಾರ. ಸರಿ, ಹಂಗಿದ್ರೆ ದೇಣಿಗೆ ಒಂದು ಕಳುವಾಗಿದೆ ಅಂತ ಹೇಳಿ ವಿಷಯ ಗೊತ್ತಾಯ್ತಲ್ಲ, ಎಷ್ಟು ದುಡ್ಡು ಎಕ್ಸಾಕ್ಟ್ ಆಗಿ ಹೋಗಿರುವಂತದ್ದು, ಎಲ್ಲಿ ಹೋಯ್ತು, ಏನೋ ನಾಮಕಾವಸ್ಥೆಗೆ 4-5 ಜನರನ್ನ ಕೆಲಸದಿಂದ ತೆಗೆದುಹಾಕುವಂತ ಪ್ರಯತ್ನ ನಡೀತು ಹೊರತು ಎಕ್ಸಾಕ್ಟ್ ಆಗಿ ಎಷ್ಟು ದುಡ್ಡು ಹೋಗಿದೆ, ಯಾರು ತಗೊಂಡಿದ್ದಾರೆ, ಅದನ್ನ ಏನ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಏನಾದ್ರೂ ಬಂತ? ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ? ಸರಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಯಾವ ತರ ಮುತುವರ್ಜಿಯಲ್ಲಿ ಕೆಲಸ ಮಾಡ್ತಾ ಇದೆ, ಎಷ್ಟು ಜನ ಅರೆಸ್ಟ್ ಮಾಡಲಾಯಿತು, ಸೊ ಏನ್ ಹೇಳಿಕೆ ಕೊಡ್ತೀರಿ? ಎಲ್ಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಪಕ್ಷ ಕಲಾಪದಲ್ಲಿ ಬಹಳ ದೊಡ್ಡ ಒಂದು ಗದ್ದಲವನ್ನ ಮಾಡಿರುವಂತದ್ದು. ದೇಣಿಗೆ ದುರುಪಯೋಗ ಆಗಿರೋದು ನಿಜ. ಯಾರು ಮಾಡಿದ್ರು ದುರುಪಯೋಗ? ಯಾವ ಸರ್ಕಾರ ಇತ್ತು ಅಧಿಕಾರದಲ್ಲಿ? ಹಂಗಿದ್ರೆ ಸುಮ್ಮನೆ ಕೂತ್ಕೊಂಡ್ರ? ಇಷ್ಟು ದಿನ ಆದ್ರೂ ಕೂಡ ಕಳುವಾಗಿದೆ ಅಂತ ಬರ್ತಾ ಇದೆಯೇ ಹೊರತು ಕಾನೂನಾತ್ಮಕವಾಗಿ ಯಾವ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೀರಿ? ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ಎಷ್ಟು ದುಡ್ಡು ಹೋಗಿದೆ, ಎಷ್ಟನ್ನ ರಿಕವರಿ ಮಾಡಿದ್ರಿ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಂಸತ್ನಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಅಮಿತ್ ಶಾ ಅವರಾಗ್ಲಿ ಎಲ್ಲೂ ಹೇಳಿಕೆಗಳನ್ನ ಕೊಟ್ಟಿಲ್ಲ. ನರೇಂದ್ರ ಮೋದಿ ಅವರು ಇದನ್ನ SIT ತನಿಖೆ ಮಾಡ್ತೀವಿ, ಅಲ್ಲಿಗೆ ವಹಿಸ್ತೀವಿ, ಇಲ್ಲಿಗೆ ವಹಿಸ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟರು ವಿನಃ ಇಲ್ಲಿವರೆಗೂ ಇಬ್ರು ಕೂಡ ಕಡ್ಡಿ ಮುರಿದಂಗ ಒಂದು ಮಾತು ಹೇಳಿಲ್ಲ. ಯಾಕೆ ಸುಮ್ಮನೆ ಇದ್ದೀರಿ? ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಯಾವುದೇ ಅವ್ಯವಹಾರ, ಯಾವುದೇ ಕಳ್ಳತನ ನಡೆದ್ರೂ ಕೂಡ ನಾವು ಸುಮ್ಮನೆ ಕೂರ್ಬೇಕು, ನಮ್ಮ ಸರ್ಕಾರದಲ್ಲಿ ಯಾವುದೇ ವಿಚಾರ ಆದ್ರೂ ಕೂಡ ನೀವು ಸುಮ್ಮನೆ ಬಿಡಲ್ಲ, ಅದು ಹೆಂಗ್ ಸಾಧ್ಯ ಅಂತ ಹೇಳ್ಬಿಟ್ಟು ಇವತ್ತು ಸಂಸತ್ನಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನ ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ನಡೆಸಲಾಯಿತು. ಮತ್ತೊಂದು ಕಡೆಗೆ ಈಗ ರಾಮ ಮಂದಿರ ದೇಣಿಗೆ ಕುರಿತು ರಾಜಕೀಯ ಗದ್ದಲ ಶುರುವಾಗಿದೆ. ಸಂಸತ್ನಲ್ಲಿ ಬೇರೆ ಯಾವುದೇ ವಿಚಾರಗಳನ್ನ ತೆಗೆದುಕೊಂಡು ಮಾತನಾಡೋಕೆ ಹೋದ್ರೂ ಕೂಡ ಅವಕಾಶ ಕೊಡ್ತಾನೆ ಇಲ್ಲ ಪ್ರತಿಪಕ್ಷ ನಾಯಕ. ಇಲ್ಲಿ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳ್ತಾ ಇರೋದು ಒಂದೇ, ನಮಗೀಗ ರಾಮ ಮಂದಿರ ದೇಣಿಗೆ ಈ ಒಂದು ಕೋಟಿ ಲೂಟಿಗೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ನ ಕೊಡಿ. ಏನು ಒಬ್ರಿಬ್ರು ದುಡ್ಡಲ್ಲ, ಕೋಟ್ಯಾಂತರ ಜನ ಬಂದಿದ್ರು, ಅಷ್ಟು ಕೋಟಿ ದುಡ್ಡು ಕಳುವಾಗಿದೆ ಅಂತ ಅಂದ್ರೆ ಎಲ್ಲಿ ಹೋಯ್ತು ಆ ದುಡ್ಡು? ಯಾರ ಜೇಬಿಗೆ ಹೋಯ್ತು, ಯಾರ ಅಕೌಂಟ್ಗೆ ಬಿತ್ತು? ಸೊ ಯಾರು ಯಾವ ಹೆಸರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು? ಇಷ್ಟು ಲೆಕ್ಕ ನಮಗೆ ಬೇಕೇ ಬೇಕು. ನೀವು ಮಾಡಿದಂತ ಅನ್ಯಾಯಗಳನ್ನ ನೋಡಿ ಇದನ್ನೆಲ್ಲ ನೋಡಿ ಕೂರೋದಕ್ಕಾಗಲ್ಲ. ಸೊ ನಾವು ಸರಿ ವಿರೋಧ ಪಕ್ಷದಲ್ಲಿ ಇದೀವ, ನಾವು ಪ್ರಶ್ನೆ ಮಾಡ್ತೀವಿ, ನಮ್ಮ ಒಂದು ನಿಲುವು ಇಷ್ಟೇ. ಎಲ್ಲಿ ಹೋಯ್ತು ದುಡ್ಡು, ಅದಕ್ಕೆ ಆನ್ಸರ್ ಕೊಡಿ. ಎಲ್ಲ ಹೋಗಿದೆ ಪ್ರೂಫ್ ಕೊಡಿ. ಎಷ್ಟು ಜನರನ್ನು ವಜಾ ಮಾಡಿದೀರಾ, ಎಷ್ಟು ರಿಕವರಿ ಆಯ್ತು? ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಬಾರಿ ಕೂಡ ಮಾತನಾಡಿಲ್ಲ. ಈ ವಿಚಾರಕ್ಕೆ ನೀವು ಉತ್ತರ ಕೊಡೋ ತನಕ ನಾವು ಸಂಸತ್ನಲ್ಲಿ ಬೇರೆ ಯಾವುದೇ ವಿಚಾರವನ್ನ ಚರ್ಚೆ ಮಾಡಲ್ಲ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇವತ್ತು ಕಡ್ಡಿ ಮುರಿದಂಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಬಹಳ ದೊಡ್ಡ ಗದ್ದಲ, ಕೋಲಾಹಲ ಈ ಒಂದು ರಾಮ ಮಂದಿರ ದೇಣಿಗೆ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ಕಲಾಪದಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ.